ಬ್ಯಾಕ್ ಟು ಮೈ ಚಾನಲ್ ಶೇಷೋ ಕ್ರಿಕ್ ಬ್ಲಾಗ್ಸ್. ಸ್ವಲ್ಪ ಫೇಸ್ ಅಂತ ವೆರೈಟಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಮಾಡಕ್ ಹೋದೆ, ಏನೋ ಆಯ್ತು. ಸೊ ಎನಿವೆ, RCB ಮತ್ತೆ SRH ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಮ್ಯಾಚ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಈ ಎರಡು ಟೀಮ್ ಎಡ್ ರೆಕಾರ್ಡ್ ಕಾಂಬಿನೇಷನ್ IPL ಅಲ್ಲಿ 23 ಮ್ಯಾಚಸ್ ಆಡಿದ್ದಾರೆ. 23 ಮ್ಯಾಚಸ್ ಅಲ್ಲಿ 12 ಮ್ಯಾಚಸ್ SRH ಗೆದ್ದಿದ್ರೆ, 10 ಮ್ಯಾಚಸ್ SRH ಗೆದ್ದಿದೆ. ಸೊ ಇಲ್ಲಿ ಟಾಸ್ ಅಂತೂ ಕ್ರೂಷಿಯಲ್ ಆಗುತ್ತೆ. ಅದು ಮೇನ್ಲಿ RCB ಟಾಸ್ ಗೆದ್ದು ಟಾಸ್ ಗೆದ್ರೆ ಚೇಸಿಂಗ್ ಮಾಡ್ತಾರೆ. ಟಾಸ್ ಗೆದ್ರೆ ಸ್ವಲ್ಪ ಅಟ್ಲೀಸ್ಟ್ ಹೋಪ್ ಆದ್ರೂ ಇರುತ್ತೆ, ನಾವು ಮ್ಯಾಚ್ ಗೆಲ್ತೀವಿ ಅನ್ನೋದು. ಟಾಸ್ ಸೋತೋದ್ರೆ ನಿಜ ತುಂಬಾ ಕಷ್ಟ ಇದೆ. ಯಾಕಂದ್ರೆ SRH ಬ್ಯಾಟಿಂಗ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. SRH ಬ್ಯಾಟಿಂಗ್ ಲೈನ್ ಗಮನಿಸಿದ್ರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಟ್ರಾವಿಸ್ ಹೆಡ್ ಆಗಿರ್ಬೋದು, ಮತ್ತೆ ಮಾರ್ಕ್ ರಾಮ್, ಕ್ಲಾಸ್ ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಸಖತ್ತಾಗಿ ಫೈರ್ ಆಗ್ತಾ ಇದಾರೆ. ಬೇರೆ ಬಿಗ್ ಸ್ಟೇಡಿಯಮ್ಸ್ ಅಲ್ಲಿ ಬಿಗ್ ಸಿಕ್ಸರ್ಸ್ ಹೊಡಿತಾ ಇದ್ದಾರೆ. ಅದು ನಮ್ಮ ಚಿನ್ನಸ್ವಾಮಿ ಅಂತ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಇನ್ನು ಯಾವ ರೀತಿ ಆಡ್ತಾರೋ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತಾ ಇದ್ದೀನಿ. ಸೊ ಟಾಸ್ ಅಂತೂ ಕ್ರೂಷಿಯಲ್ ಆಗುತ್ತೆ. RCB ಮೈನ್ಲಿ ಎರಡು ಟೀಮು ಕ್ರೂಷಿಯಲ್ ಆಗುತ್ತೆ. ಮೈನ್ಲಿ RCB ಅಂತೂ ಜಾಸ್ತಿ ಕ್ರೂಷಿಯಲ್ ಆಗುತ್ತೆ ಟಾಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ SRH ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬ್ಯಾಟಿಂಗ್ ಸಖತ್ತಾಗಿದೆ, ಬೌಲಿಂಗ್ ಅಲ್ಲೂ ಸಖತ್ತಾಗಿದೆ. ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ನಟರಾಜನ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು ಸಖತ್ತಾಗಿ ಮಾಡ್ತಾರೆ. ಏನಾದ್ರು ವೀಕ್ಲಿಂಗ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಅವ್ರಿಗೆ ಸ್ಪಿನ್ ಬೌಲಿಂಗ್ ಇಲ್ಲದೆ ಇರೋದು ಅನ್ಸುತ್ತೆ. ಮಯಾಂಕ್ ಮಾರ್ಗಂಡೆ, ಶಬಾಜ್ ಅಹಮದ್, ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಬಟ್ ವಿಕೆಟ್ ಟೇಕಿಂಗ್ ಬೌಲರ್ ತರ ಯಾರು ಕಾಣಿಸ್ತಾ ಇಲ್ಲ. ಅದೇ ಮೈನ್ ಒಂಥರ ವೀಕ್ ಪಾಯಿಂಟ್ SRH ಬಿಟ್ರೆ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಬೌಲಿಂಗ್ ಅಲ್ಲಿ ಆಗಿರ್ಬೋದು. ನೆಕ್ಸ್ಟ್ ನಮ್ಮ RCB ಬಗ್ಗೆ ಹೇಳ್ಬೇಕಂದ್ರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅದು ಫಾಫ್ ಆಗಿರ್ಬೋದು, ರಜತ್ ಪಟಿದಾರ್ ಆಗಿರ್ಬೋದು, ಫಾರ್ಮ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ಒಂಥರ ಬ್ಯಾಟಿಂಗ್ ಅಂತ ಸಖತ್ತಾಗಿ ಕ್ಲಿಕ್ ಆಗೈತೆ ಅಂತ ಹೇಳ್ಬೋದು. ನಮ್ಗೆ ವೀಕ್ ಪಾಯಿಂಟ್ ಅಪ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತು, ನಮ್ಮ ಬೌಲಿಂಗ್ ಅಂತ. ಸೊ ಟಾಸ್ ಯಾಕಪ್ಪ ಕ್ರೂಷಿಯಲ್ ಅಂತ ಹೇಳ್ತಾ ಇದ್ನಲ್ಲ, ನಾಳೆ ಏನಾದ್ರೂ ಟಾಸ್ ಹೊತ್ತೋಗಿ ನೆಕ್ಸ್ಟ್ ನಮ್ಮವ್ರು 220 ರನ್ ನೋಡಿದ್ರು, 250 ರನ್ ನೋಡಿದ್ರು ಗ್ಯಾರಂಟಿ ಇಲ್ಲ. 100% ನಮ್ಮ ಬೌಲರ್ 250 ರನ್ ನೋಡ್ರು ಹೊಡ್ಸ್ಕೊಂಡ್ಬಿಡೋ ರೇಂಜ್ ನಮ್ಮ ಬೌಲರ್ಸ್ ಇದ್ದಾರೆ. ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಏನೋ ಫಾಫು ರಜತ್ ಪಡಿದಾರೆ, ಬಿಫೋರ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಮಣಿಪಾಲ್ ಲೋಮ್ನೋರ್ ಆಗಿರ್ಬೋದು, ದಿನೇಶ್ ಕಾರ್ತಿಕ್ ಆಗಿರ್ಬೋದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬರ್ತಾ ಇದ್ರು. ಬಟ್ ಬೌಲಿಂಗ್ ಅಲ್ಲಿ ಅಟ್ಲೀಸ್ಟ್ ಯಾವ್ದೋ ಒಬ್ಬ ಬೌಲರ್ ವಿಕೆಟ್ ಟೇಕರ್ ತರ, ಅಟ್ಲೀಸ್ಟ್ ಎಕಾನಮಿಯಲ್ಲಿ ಬೌಲಿಂಗ್ ಮಾಡೋ ತರ ಒಬ್ಬ ಬೌಲರ್ ಕಾಣಿಸ್ತಾ ಇಲ್ಲ. ಇರೋ ಬರೋರು ಎಲ್ಲರೂ ರನ್ಸ್ಗೆ ಹೋಗೋದು. ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಬಿಟ್ರೆ ಇನ್ನು ಯಾರು ಚೆನ್ನಾಗಿ ಮಾಡ್ತಾ ಇಲ್ಲ. ಫಸ್ಟ್ ಅವ್ರು ಮೊಹಮ್ಮದ್ ಸಿರಾಜ್ ಕೂಡ್ಸ್ಬಿಟ್ರೆ ಸರ್ ಆಗುತ್ತೆ. ಇಂಡಿಯಾಗೆ ಆಡಿರೋ ಪ್ಲೇಯರ್ ಎಷ್ಟು ವರ್ಷ IPL ಎಕ್ಸ್ಪೀರಿಯನ್ಸ್ ಇದೆ, ಯಾವ ಲೈನಲ್ಲಿ ಹಾಕ್ಬೇಕು, ಯಾವ ಲೆಂತ್ ಅಲ್ಲಿ ಹಾಕ್ಬೇಕು ಗೊತ್ತಾಗ್ದಿರ ಫಸ್ಟ್ ಮೊಹಮ್ಮದ್ ಸಿರಾಜ್ ಓವರ್ ಇಂದಾನೆ ಮೂಮೆಂಟಮ್ ಹೊಟ್ಟೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅಷ್ಟೇ ಸಖತ್ತಾಗಿ ಫಸ್ಟ್ 3 ಓವರ್ ಸಖತ್ತಾಗಿತ್ತು. ಯಾವಾಗ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಬಂದ್ರು ಅಲ್ಲಿಂದಾನೆ ಒಂಥರ ಮ್ಯಾಚ್ ಮೇಲೆ ಹಿಡಿತಾ ಹೊಟ್ಟೋಯ್ತು ಅಂತಾನೆ ಹೇಳ್ಬೋದು. ರನ್ಸ್ ನ ಎಷ್ಟು ಈಸಿಯಾಗಿ ಲೀಕ್ ಮಾಡ್ಬಿಡ್ತಾ ಇದ್ರು. ಎಲ್ಲೋ ಔಟ್ ಸೈಡ್ ಆಫ್ ಲೆಗ್ ಇಲ್ಲ ಬೌನ್ಸರ್, ಶಾರ್ಟ್ ಪಿಚ್ ಏನೇನೋ ಆಗ್ತಾ ಇದ್ರೆ ಕರೆಕ್ಟಾಗಿ ಆ ಟೆಸ್ಟ್ ಮ್ಯಾಚ್ ಲೆಂತ್ ಇಡೋಣ ಅಂತ ಒಂದು ಬಾರು ಟ್ರೈ ಮಾಡ್ತಾ ಇಲ್ಲ, ಒಂದು ಯಾರ್ಕಾರು ಟ್ರೈ ಮಾಡ್ತಾ ಇಲ್ಲ. ಫಸ್ಟ್ ಸಿರಾಜ್ಗೂ ಅಷ್ಟೇ ಇದು ಲಾಸ್ಟ್ ಚಾನ್ಸ್ ಕೊಡ್ಬೇಕಾಗಿದೆ. ಇಲ್ಲಾಂದ್ರೆ ಒಂದ್ 2 ಮ್ಯಾಚ್ ಕೂಡ್ಸ್ಬಿಟ್ರೆ ನೆಕ್ಸ್ಟ್ ಮ್ಯಾಚ್ ಸಖತ್ತಾಗಿ ಮಾಡ್ತಾರೆ ಸಿರಾಜ್ ಅಂತಾನೆ ಎಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಸಿರಾಜು ಮೈನು, ಸಿರಾಜೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಂಗೋ ಇರಲಿಲ್ಲ. ಅಟ್ಲೀಸ್ಟ್ ಸಿರಾಜ್ ಮೇಲೆ ಹೋಪ್ಸ್ ಇತ್ತು ನಮ್ಗೆ, ಸಿರಾಜೇ ಚೆನ್ನಾಗಿ ಮಾಡ್ತಾ ಇಲ್ಲ. ಸೊ ಈ ತರ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರದ್ದೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಈಸಿಯಾಗಿ 250 ಎಲ್ಲ RCB ಸ್ಕೋರ್ ನ ಬೀಟ್ ಮಾಡ್ತಾರೋ ಅದು ಚಿನ್ನಸ್ವಾಮಿ ಅನ್ನೋ ರೇಂಜ್ಗೆ ಹೋಗಿದೆ. ಸೀರಿಯಸ್ಲಿ ಈ ತರ ಬೌಲಿಂಗ್ ಮಾಡಿದ್ರೆ ತುಂಬಾ ಕಷ್ಟ ಇದೆ. ಸೊ ಬ್ಯಾಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ತಮ್ ಇಂಜುರಿ ಆಗಿದೆ, 1 ವೀಕ್ ಆಡಲ್ಲ ಅಂತ ಇದ್ರು. ಬಟ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದಾರೆ. ಮೇ ಬಿ ಲಾಸ್ಟ್ ಚಾನ್ಸ್ ಕೊಡ್ಬೋದು ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಅನ್ಸ್ತಾ ಇದೆ. ಗ್ಲೇನ್ ಮ್ಯಾಕ್ಸ್ವೆಲ್ಗಂತೂ ಅದು ಏನಾಗಿದೆಯೋ ಏನೋ, ಲಾಸ್ಟ್ 2 ಇಯರ್ಸ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು, ವರ್ಲ್ಡ್ ಕಪ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಿಫೋರ್ IPL ಆಡೋಕ್ಕನ್ನ ಮುಂಚೆ ಸೆಂಚುರಿ ಎಲ್ಲ ಹೊಡೆದಿದ್ರು, ಒಳ್ಳೆ ಫಾರ್ಮ್ ಅಲ್ಲಿ ಇದಾರಪ್ಪ ಅನ್ಕೊಂತಿದ್ರು. ಬಟ್ RCB ಬಂದ್ಮೇಲೆ ಕಂಪ್ಲೀಟ್ ಫ್ಲಾಪ್ ಆಗೋಗಿದ್ದಾರೆ, ಡಕ್ಔಟ್ಸ್ ಆಗೋಗ್ತಾ ಇದಾರೆ. ಒಂದು ಮ್ಯಾಚ್ ಬಿಟ್ಟರೆ ಡಬಲ್ ಡಿಜಿಟ್, ಎಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ಔಟ್ ಆಗಿದ್ದಾರೆ. ಬರ್ತಾರೆ, ವಿಕೆಟ್ ಒಪ್ಸ್ತಾರೆ, ಹೋಗ್ತಾರೆ. ಅಟ್ಲೀಸ್ಟ್ ನಂಗೆ ಲಾಸ್ಟ್ ಮ್ಯಾಚ್ ನಗು ಬಂದಿದ್ದೇನು ಗೊತ್ತಾ, ಓಕೆ ಬಂದ್ರು ಔಟ್ ಆದ್ರು ಓಕೆ, ಅಪೀಲ್ ಮಾಡ್ತಾ ಇದ್ದಕ್ಕೆ ವಾಕ್ ಮಾಡ್ತಾ ಇದಾರೆ. ಅಂಪೈರ್ ಕೈಗೆ ತಕ್ಕನ್ನ ಮುಂಚೆ ಅಟ್ಲೀಸ್ಟ್ ಅರ್ಧ ಪವರ್ ಪ್ಲೇ ದಾಟ್ಬಿಟ್ಟಿದ್ದಾರೆ. ಏನಾಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಲೆಗ್ ಸ್ಟಂಪ್ ಮಿಸ್ ಆಯ್ತಾ, ಹೋಗ್ಬಿಟ್ಟು ಅಪೋಸಿಟ್ ಬ್ಯಾಟ್ಸ್ಮನ್ ಹತ್ರ ಮಾತಾಡೋಣ, ಏನೂ ಇಲ್ಲ. ಕೈ ಅಪೀಲ್ ಮಾಡಿದ ತಕ್ಷಣ ವಾಕ್ ಮಾಡ್ಬಿಡ್ತಾ ಇದಾರೆ. ಅಷ್ಟು ಕನ್ಫ್ಯೂಷನ್ ಅಲ್ಲಿ ಇದಾರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅಂತೂ. ಸೊ ಲಾಸ್ಟ್ ಚಾನ್ಸ್ ಅನ್ಸ್ತಾ ಇದೆ ಗ್ಲೇನ್ ಮ್ಯಾಕ್ಸ್ವೆಲ್ಗೂ. ಸೊ ನೆಕ್ಸ್ಟ್ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು ಲಾಸ್ಟ್ ಮ್ಯಾಚ್. ಬೌಲಿಂಗ್ ಅಲ್ಲಿ ನಮ್ಗೆ ಬಿಗ್ ಪ್ರಾಬ್ಲಮ್ ಇರೋದು. ಸೊ ಬೌಲಿಂಗ್ ನ
ಚೇಂಜಸ್ ಮಾಡೋಕ್ಕೂ ಯಾರು ಇಲ್ಲ. ಆಕಾಶ್ ದೀಪ್ ಇದ್ರು, ಆಕಾಶ್ ದೀಪ್ ರನ್ಸ್ ಹೋದ್ರು, ವಿಜಯ್ ಕುಮಾರ್ ಇದ್ರು, ವೈಶಾಖ್ ವಿಜಯ್ ಕುಮಾರ್ ಸಮ್ ವಾಟ್ ಬೆಟರ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಏನೇನೋ ಟ್ರೈ ಮಾಡಿ ಒಳ್ಳೆ ಬೌಲಿಂಗ್ ಓಡಿಸ್ಕೊಂಡ್ರು. ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಬೌಲಿಂಗ್ ಮಾಡಿ, ಯಾವುದೋ ಒಂದು ಲೂಸ್ ಬಾಲ್ ಫುಲ್ ಟಾಸ್ ಬಿಟ್ರೆ ಒಳ್ಳೆ ಬಾಲ್ ಓಡಿಸ್ಕೊಂಡ್ರು. ಬಟ್ ಇವರೆಲ್ಲ ಕೆಟ್ಟ ಬಾಲ್ ಓಡಿಸ್ಕೊಂತ ಇದಾರೆ. ಸೊ ಈ ಮ್ಯಾಚ್ ಅದು ವೈಶಾಖ್ ವಿಜಯ್ ಕುಮಾರ್ ಚಿನ್ನಸ್ವಾಮಿ ಸ್ಟೇಡಿಯಂ ಬೇರೆ ಗೊತ್ತು. ಸೊ ಅವ್ರ ಮೇಲೆ ಜಾಸ್ತಿ ಪ್ರೆಸರ್ ಇರುತ್ತೆ ಅಂತಾನೆ ಹೇಳ್ಬೋದು. ವೈಶಾಖ್ ವಿಜಯ್ ಕುಮಾರ್ನ ಅರ್ಲಿ ಪವರ್ ಪ್ಲೇ ತಗೊಂಡ್ಬರ್ಬೇಕು. ಯಾಕಂದ್ರೆ ಪವರ್ ಪ್ಲೇ ವಿಕೆಟ್ ಟೇಕರ್ ತರ ಕಾಣಿಸ್ತಾ ಇದಾರೆ ವೈಶಾಖ್ ವಿಜಯ್ ಕುಮಾರ್. ಸೊ ಪವರ್ ಪ್ಲೇ ತಗೊಂಡ್ಬಂದ್ರೆ ವೈಶಾಖ್ ವಿಜಯ್ ಕುಮಾರ್ನ ಸಖತ್ತಾಗಿರುತ್ತೆ ಅಂತಾನೆ ಅನಿಸ್ತಾ ಇದೆ. ಇಲ್ಲ ನೆಕ್ಸ್ಟ್ ಕರಣ್ ಶರ್ಮಾಗೆ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಫಸ್ಟ್ ಮ್ಯಾಚ್ ಆಡಿಸಿದ್ ಬಿಟ್ರೆ ನೆಕ್ಸ್ಟ್ ಆಡಿಸ್ಲೇ ಇಲ್ಲ. ಸೊ ಕರಣ್ ಶರ್ಮಾ ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಅವ್ರ ಎಕ್ಸ್ಪೀರಿಯನ್ಸ್ ಈ ಮ್ಯಾಚ್ ಯೂಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಕರಣ್ ಶರ್ಮಾ ತಗೊಂಡ್ರೆ ಚೆನ್ನಾಗಿರುತ್ತೆ. ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಲ್ಲಿ ಕರ್ಕೊಂಡ್ಬರ್ಬೇಕು ಕರಣ್ ಶರ್ಮಾನ. ಸೊ ಇನ್ನು ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ರೆ ಆನ್ ಪೇಪರ್ ಸಖತ್ ಸ್ಟ್ರಾಂಗ್ ಆಗಿದೆ SRH. ನಮ್ಮ RCB ಅವ್ರು ಏನಾದ್ರೂ ಲಕ್ಕ ಚೆನ್ನಾಗಿದ್ದು ನಮ್ಮ ಬೌಲಿಂಗ್ ಚೆನ್ನಾಗಿ ಮಾಡಿ ಬ್ಯಾಟಿಂಗು ಸಖತ್ತಾಗಿ ಆಡಿದ್ರೆ ಮ್ಯಾಚ್ ಗೆಲ್ತೀವಿ. ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ. SRH ಅಡ್ವಾಂಟೇಜ್ ತರ ಕಾಣಿಸ್ತದೆ. ಬಟ್ ಆಲ್ವೇಸ್ RCB ಅನ್ನೋದು ಹೇಳೋದು ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಈ ತರ ಆಡ್ತಾರಂತೆ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬೌಲಿಂಗ್ ಚೆನ್ನಾಗಿ ಮಾಡ್ರ ಈ ಮ್ಯಾಚ್ ಆದ್ರು. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ. ಸರಿ ಕೀ ಬ್ಯಾಟರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಸಖತ್ತಾಗಿರುತ್ತೆ. ಬ್ಯಾಟ್ ಕಮೆಂಟ್ಸ್ ಪಾಪ್ಯು ಪ್ಲೀಸ್ ಸಖತ್ತಾಗಿರುತ್ತೆ. ಮತ್ತೆ ಕ್ಲಾಸನ್ ಮತ್ತೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಸಖತ್ತಾಗಿರುತ್ತೆ. ಟ್ರಾವಿಸ್ ಹೆಡ್ ಮತ್ತೆ ಮೊಹಮ್ಮದ್ ಸಿರಾಜ್ ಸಖತ್ತಾಗಿರುತ್ತೆ. ಸೊ ಇವೆಲ್ಲ ಕೀ ಬ್ಯಾಟರ್ಸ್ ಈ ಮ್ಯಾಚ್ ಅಲ್ಲಿ. ಸೊ ಹೇಳ್ತಾನೆ ಪವರ್ ಪ್ಲೇ ಕ್ರೂಷಿಯಲ್ ಆಗುತ್ತೆ ನಮ್ಮ RCB. ಪವರ್ ಪ್ಲೇ ಅಲ್ಲಿ SRH ನ ಒಂದು 30 to 40 ರನ್ಸ್ ಅಲ್ಲಿ ಕಟ್ ಆಗ್ತದೆ. ಸ್ವಲ್ಪ ಅಟ್ಲೀಸ್ಟ್ ಹೋಪ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಿರಲಿ. ಪವರ್ ಪ್ಲೇ ಏನಾದ್ರು ಸೇಮ್ ನಾವು 70 ರನ್ ಕೊಡ್ತೀವಿ 80 ರನ್ ಕೊಡ್ತೀವಿ ಅಂದ್ರೆ ಇದು ಸೀರಿಯಸ್ಲಿ ಈ ಮ್ಯಾಚ್ ಗೆಲ್ಲಲ್ಲ. ಅದು ಬೇರೆ SRH ಬ್ಯಾಟಿಂಗ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಯಾರು ಗೆಲ್ತಾರೆ ನಮ್ಮ RCB ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರಾ ಕಾಮೆಂಟ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಗೈಸ್.